ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು 2020 ಮೊದಲ ಒಂದು ಅನ್ಬಾಕ್ಸಿಂಗನ್ನು ಮಾಡೋದಕ್ಕೆ ಹೊರಟಿದ್ದೀನಿ. ಯಾವುದಪ್ಪ ಈ ಒಂದು ಫೋನ್ ಅಂತ ಅಂದರೆ ರಿಯಲ್ಮಿ X2 Pro. ಹೌದು, 2019 ಬೆಸ್ಟ್ ಫೋನ್ ಏನಿದೆ ಈ ಒಂದು ರಿಯಲ್ಮಿ X2 Proನ ಮಾಸ್ಟರ್ ಎಡಿಷನ್. ಆಯಿತಾ, ನೀವು OnePlusಲ್ಲಿ ಕೇಳಿರ್ತೀರ ಮೆಕ್ಲಾರನ್ ಎಡಿಷನ್, ಈ ರೀತಿ ಒಂದು ಸ್ಪೆಷಲ್ ಎಡಿಷನ್ ಕೇಳಿರ್ತೀರ. ಅದೇ ರೀತಿ ಒಂದು ರಿಯಲ್ಮಿ X2 Pro ಇರುವಂಥ ಒಂದು ಮಾಸ್ಟರ್ ಎಡಿಷನ್. ಈ ಒಂದು ಮಾಸ್ಟರ್ ಎಡಿಷನಲ್ಲಿ 2 ವೇರಿಯಂಟ್ ಇದೆ. ಆಯಿತಾ, ಒಂದು ರೆಡ್ ಬ್ರಿಕ್ ಅಂತ, ಇನ್ನೊಂದು ಕಾಂಕ್ರೀಟ್ ಅಂತ. ಇದು ಯಾವುದು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಅನ್ಬಾಕ್ಸ್ ಮಾಡೋಣ ಯಾವ ರೀತಿ ಒಂದು ಫೋನ್ ಸ್ಪೆಷಲ್ ಎಡಿಷನ್. ತುಂಬ ನೀವು ಈ ಒಂದು ಮಾಡೆಲ್ ನೀವು ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ, ತುಂಬ ಏನು ಜಾಸ್ತಿ ಆಗಲ್ಲ, $1,000 ಜಾಸ್ತಿ ಆಗುತ್ತೆ ನಾರ್ಮಲ್ ವೇರಿಯಂಟಿಗಿಂತ. ಇದು ತುಂಬ ಅಂದರೆ ತುಂಬ ಹೈ ಎಂಡ್ ವೇರಿಯಂಟ್ ಆಗಿರುತ್ತೆ ಈ ಒಂದು ಮಾಡೆಲ್ನಲ್ಲಿ. ಸೊ ಈ ಒಂದು ಫೋನ್ ಯಾವ ರೀತಿ ಇದೆ ಡಿಸೈನಲ್ಲಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಿಸ್ತಿರುವಂಥದ್ದು. ಈ ಒಂದು ಬಾಕ್ಸ್ನ ಮೇಲೆ ಒಂದು ರಿಯಲ್ಮಿ X2 Pro ರಿಯಲ್ಮಿ ಮಾಸ್ಟರ್ ಎಡಿಷನ್ ಡಿಸೈನ್ ಬೈ ನಾಟೋ ಫುಕಾಸಾವಾ ಅಂತ ಇದೆ. ಸೊ ಹಿಂದ್ಗಡೆ ನಿಮ್ಗೆ ಇಲ್ಲಿ ಮಾಸ್ಟರ್ ಎಡಿಷನ್ ಅಂತ ಕೂಡ ಇದೆ. ಸೊ ಫೈನಲಿ ಈ ಒಂದು ಬಾಕ್ಸನ್ನು ಓಪನ್ ಮಾಡೋಣ ಈಗ. ಓಕೆ, ಒಂದು ಸಿಮೆಂಟ್ ಕಲರ್ನ ಒಂದು ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಬಾಕ್ಸ್ ಆ್ಯಕ್ಚುಲಿ ಇದಾಗಿರುವಂಥದ್ದು. ಬಾಕ್ಸ್ನ ಕ್ವಾಲಿಟಿ ಕೂಡ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಈ ಒಂದು ರಿಯಲ್ಮಿ X2 Pro ಥರ ಇಲ್ಲ ಈ ಒಂದು ಬಾಕ್ಸ್. ಈಸಿಯಾಗಿ ಬರ್ತದೆ ಆ್ಯಕ್ಚುಲಿ ಇದು. ಓಕೆ, ಓಪನ್ ಮಾಡಿದ ತಕ್ಷಣ ಒಂದು ಸಣ್ಣ ಬಾಕ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಬಾಕ್ಸ್ನ ಮೇಲೆ ವೆಲ್ಕಮ್ ಟು ರಿಯಲ್ಮಿ ಫ್ಯಾಮಿಲಿ ಅಂತ ಬರೆದಿದೆ. ಇನ್ನು ಇದರೊಳಗೆ ಓಪನ್ ಮಾಡಿದ್ರೆ ನಿಮಗೆ ಒಂದು ಬ್ಯಾಕ್ ಕವರ್ ನೀಡಿದ್ದಾರೆ. ಇದು ಕೂಡ ನಾರ್ಮಲ್ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್. ಆ ಒಂದು ಫೋನ್ಗೆ ನಾರ್ಮಲ್ ಫೋನ್ಗೆ ಏನು ಸಿಗ್ತಾ ಇತ್ತು ನಮಗೆ ಅದೇ ರೀತಿ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ. ಮತ್ತು ನಿಮಗೆ ಯೂಸರ್ ಮ್ಯಾನ್ಯಲ್ ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡ್ ಇದರೊಳಗೆ ಸಿಗ್ತಾ ಇರುವಂಥದ್ದು. ಇನ್ನೊಂದೇನೋ ಸಣ್ಣ ಕಾರ್ಡ್ ಇದೆ, ಡಿ ರಿಯಲ್ಮಿ ಫ್ಯಾನ್ ಅಂತ ಏನೋ ಬರೆದಿದ್ದಾರೆ. ಮಾಸ್ಟರ್ ಎಡಿಷನ್ದು ಇದು, ಅದರೊಳಗೆ ಮಾತ್ರ ಇರುತ್ತೆ ಇದು. ಸೊ ಇದನ್ನು ಪ್ಯಾಕೆಟು ಬೇರೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋಣ. ಈ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸೇಮ್ ಕ್ವಾಲಿಟಿ ಇದೆ, ಅದರಲ್ಲೇನು ಚೇಂಜಸ್ ಏನೂ ಇಲ್ಲ. ಇನ್ನು ಡೈರೆಕ್ಟಾಗಿ ನಿಮಗೆ ಈ ಒಂದು ಫೋನ್ ಸಿಗ್ತಾ ಇದೆ, ನೋಡ್ತಾ ಇದ್ದೀರಾ ಈ ಒಂದು ಫೋನ್ನ ಪಕ್ಕಕ್ಕೆ ಇಟ್ಟೋಣ, ಆಮೇಲೆ ನೋಡೋಣ ಬೇರೆ ಏನಿದೆ ಅಂತ ಫಸ್ಟ್ ಚೆಕ್ ಮಾಡ್ತೀನಿ. ಓಕೆ, ನಿಮಗೆ ಹಿಂದ್ಗಡೆ ನೋಡ್ತಾ ಇದ್ದೀರಾ ನಾರ್ಮಲ್ ಒಂದು USB Type-C ಡಾಟಾ ಕೇಬಲ್ ಸಿಗ್ತಾ ಇದೆ ಮತ್ತು 50 ವ್ಯಾಟ್ನ ಫಾಸ್ಟ್ ಚಾರ್ಜರ್ ನಿಮಗೆ ಇದರೊಳಗೆ ಸಿಗ್ತಾ ಇರುವಂಥದ್ದು. ನಾರ್ಮಲ್ 50 ವ್ಯಾಟ್ನ ಫಾಸ್ಟ್ ಚಾರ್ಜರು ಮತ್ತು ಒಂದು ಸಿಮ್ ಎಜೆಕ್ಟರ್ ಪಿನ್ ನಿಮಗೆ ಇದರೊಳಗೆ ಸಿಗ್ತಾ ಇರುವಂಥದ್ದು. ಯಾವುದೇ ಒಂದು ಹೆಡ್ಫೋನ್ ಜಾಕನ್ನು ಇದರೊಳಗೆ ಇನ್ಕ್ಲೂಡ್ ಮಾಡಲಾಗಿಲ್ಲ, ನೋಡ್ತಾ ಇದ್ದೀರಾ. ನಾನು ಬಿಟ್ಟರೆ ಬೇರೆ ಏನೂ ಸಹ ನಿಮಗೆ ಇದರೊಳಗೆ ಇಲ್ಲ. ಓಕೆ, ಈ ಒಂದು ವೇರಿಯಂಟ್ ಬಂದ್ಬಿಟ್ಟು ನನಗೆ ಹಿಂದ್ಗಡೆ ನೋಡ್ದಂಗೆ ನನ್ನ ಪ್ರಕಾರ ಇದೊಂದು ಕಾಂಕ್ರೀಟ್ ಅಂತ ಅನ್ಕೋತೀನಿ. ಅಂದರೆ ಓ ಮೈ ಗಾಡ್. ಇನ್ನು ಒಂದು ಫೋನ ಡಿಸೈನ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಒಂದು ನಾರ್ಮಲ್ ರಿಯಲ್ಮಿ X2 Pro ನೋಡ್ತಾ ಇದ್ದೀರಾ. ಈ ಒಂದು ಫೋನ್ಗೂ ಇದಕ್ಕೂ ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ ಈ ಒಂದು ಬ್ಯಾಕನ್ನು ಬಿಟ್ಟರೆ. ಈ ಒಂದು ಫೋನಲ್ಲಿ ಈ ಒಂದು ನಾರ್ಮಲ್ ರಿಯಲ್ಮಿ X2 Proನಲ್ಲಿ ನಿಮಗೆ ಒಂದು ಗ್ಲಾಸ್ ಬ್ಯಾಕ್ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ರೀತಿಯ ಸ್ಲಿಪ್ಪರಿ ಅಂತ ಫೀಲ್ ಆಗ್ಬೋದು ನಿಮಗೆ. ಆದರೆ ಈ ಒಂದು ಸ್ಪೆಷಲ್ ಎಡಿಷನಲ್ಲಿ ಇವರು ನೀಡಿರುವಂಥ ಒಂದು ಕಾಂಕ್ರೀಟ್ ಬ್ಯಾಗು ಲಿಟ್ರಲಿ ಒಂದು ಪ್ರೀಮಿಯಂ ಲುಕ್ಕನ್ನು ಕೊಡ್ತಾ ಇದೆ ಮತ್ತು ಒಂದು ಗ್ರಿಪ್ ನಿಮಗೆ ಕೊಡ್ತಾ ಇದೆ. ಆಯಿತಾ, ಸೊ ನನಗೆ ಈ ಒಂದು ಬ್ಯಾಗ್ ಆ ಒಂದು ಫೋನ್ಗೆ ತುಂಬ ಇಷ್ಟ ಆಯಿತು. ನಾನು ಇದನ್ನು ಇಟ್ಕೊಂಡಿದ್ದು ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇದೆ. ಸೊ ಡಿಸೈನ್ ನನಗನ್ನಿಸ್ದಂಗೆ ಸೂಪರ್ ಅದೆಲ್ಲಕ್ಕೆ ಇಷ್ಟಪಡ್ತೀನಿ. ಅದನ್ನು ಬಿಟ್ಟರೆ ಸ್ಪೆಸಿಫಿಕೇಷನ್ ವೈಸು ಏನೂ ಡಿಫ್ರೆನ್ಸ್ ಇಲ್ಲ. ಈ ಒಂದು ಫೋನೇನೋ ಇದು ಕೂಡ ಸೇಮ್, ಬಟ್ ಈ ಒಂದು ಹಿಂದ್ಗಡೆ ಇರುವಂಥ ಬ್ಯಾಕ್ನ ಡಿಸೈನ್ ಮಾತ್ರ ಚೇಂಜ್ ಆಗಿರುವಂಥದ್ದು. ಅದನ್ನು ಬಿಟ್ಟರೆ ಸ್ಪೆಸಿಫಿಕೇಷನ್ ಕಾಪಿ ಪೇಸ್ಟ್ ಡಿಟ್ಟೋ, ಏನೂ ಚೇಂಜಸ್ ಇಲ್ಲ. ಒಂದು ಸ್ಪೆಷಲ್ ಎಡಿಷನ್ ಅಂತ ಒಂದು ಬ್ಯಾಕ್ ಕವರ್ ಹಿಂದ್ಗಡೆ ಆ್ಯಡ್ ಮಾಡಿದ್ದಾರೆ ಅಷ್ಟೇ, ಇನ್ನೇನೂ ಇಲ್ಲ. ಬ್ಯಾಕ್ ಕವರ್ ಅಲ್ಲ, ಒಂದು ಬ್ಯಾಕ್ ಪ್ಯಾನಲ್ ಹಿಂದ್ಗಡೆ. ಸೊ ಇದರಲ್ಲಿ ಇವ್ರು ಕಳಿಸಿರುವಂಥ ಈ ಒಂದು ಫೋನಲ್ಲಿ 12 GB ರ್ಯಾಮ್ ಇರುವಂಥದ್ದು. ಅಂದರೆ ಈ ಒಂದು ಸ್ಪೆಷಲ್ ಎಡಿಷನಲ್ಲಿ 12 GB ರ್ಯಾಮ್ ವೇರಿಯಂಟೇ ಇರುವಂಥದ್ದು, ಒಂದೇ ಒಂದು ವೇರಿಯಂಟು 12 GB ರ್ಯಾಮ್ ಮತ್ತು 256 GB ಇಂಟರ್ನಲ್ ಮೋಡ್ ಇರುವಂಥ ಒಂದೇ ಒಂದು ವೇರಿಯಂಟು. ನೀವು ಇದನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ನಿಮಗೆ $1,000 ಜಾಸ್ತಿ ಆಗುತ್ತೆ ನಾರ್ಮಲ್ ಫೋನ್ಗಿಂತ. ಇವತ್ತು ನಾರ್ಮಲ್ ಫೋನ್ 12 GB ಮತ್ತು 256 GB ವೇರಿಯಂಟಿಗೆ $34,000 ಆದರೆ ಈ ಒಂದು ಫೋನ್ಗೆ ಕೇವಲ $1,000 ಜಾಸ್ತಿ ಅಷ್ಟೇ. $35,000ಗೆ ಈ ಒಂದು ಸ್ಪೆಷಲ್ ಎಡಿಷನ್ನ ನೀವು ತೊಗೊಬೋದು. ನನ್ನ ಪ್ರಕಾರ ಈ ಒಂದು ಬ್ಯಾಗ್ ಸಿಗುತ್ತೆ ಅಂತಂದರೆ ಆರಾಮಾಗಿ ವರ್ತ್ ಇಟ್ ನೀವು ತೊಗೊಬೋದು ಅಂತ ನನಗೆ ಅನಿಸುತ್ತೆ.
ಅದನ್ನು ಬಿಟ್ಟರೆ ಬೇರೆ ಏನೂ ಚಾನ್ಸ್ ಇಲ್ಲ. ಕ್ಯಾಮ್ರಾ ಪ್ರತಿಯೊಂದು ಸೇಮ್ ಇದೆ. ಕ್ಯಾಮ್ರಾ ತುಂಬ ಚೆನ್ನಾಗಿದೆ ಈ ಒಂದು ಫೋನಲ್ಲಿ. ಅದೇ ಒಂದು ಫಾಸ್ಟ್ 50 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್, ಕೇವಲ 25 ನಿಮಿಷದಲ್ಲಿ ಫಾಸ್ಟಾಗಿ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಇದಕ್ಕಿದೆ. ಮತ್ತು ನಿಮಗೆ 90 ಹರ್ಟ್ಸ್ನ ಡಿಸ್ಪ್ಲೇ ಸಿಗ್ತಾ ಇದೆ. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು 2019 ನನ್ನ ಪ್ರಕಾರ 2019 ಒನ್ ಆಫ್ ದ ಬೆಸ್ಟ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಸ್ಟ್ ಬಡ್ಜೆಟ್ ಹೈ ಎಂಡ್ ಫೋನ್ ಇದಾಗಿರುವಂಥದ್ದು. ಬಡ್ಜೆಟ್ ಹೈ ಎಂಡ್ ಫೋನ್ 30,000 ಸ್ಟಾರ್ಟಿಂಗ್ ಬಂದ್ಬಿಟ್ಟು 29,000ಕ್ಕೆ 29,000ದಿಂದ ಇದು ಶುರುವಾಗುತ್ತೆ. ಮತ್ತು ಹೈ ಎಂಡ್ ವೇರಿಯಂಟಿಗೆ ಅಲ್ಟಿಮೇಟ್ ವೇರಿಯಂಟಿಗೆ ಈ ಒಂದು ವೇರಿಯಂಟಲ್ಲಿ 35,000 ಅಂತ ಅಂದರೆ ನೀವು ಲೆಕ್ಕ ಕೊಡಿ. ಅಷ್ಟು ಒಳ್ಳೆಯ ಸ್ಪೆಸಿಫಿಕೇಷನ್ ಇರುವಂಥದ್ದು. ಅಷ್ಟೇ ಅಲ್ಲ, ಇನ್ನು 2 ತಿಂಗಳಲ್ಲಿ ಅಂದರೆ ಫೆಬ್ರವರಿಗೆ ಈ ಒಂದು ಫೋನಿಗೆ ಈ ಒಂದು ಕಲರ್ OS 7 ಬರ್ತಾ ಇರುವಂಥದ್ದು, ಆಯಿತಾ. ಸೊ ಅದಕ್ಕೆ ತುಂಬ ವೆಯ್ಟ್ ಮಾಡ್ತಿದೆ. ಏನಕ್ಕೆ ಅಂತ ಅಂದರೆ ಕಲರ್ OS 7ನಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 10ನ ಜೊತೆಗೆ ಬರುತ್ತೆ ಈ ಒಂದು ಫೋನು. ಆ್ಯಂಡ್ರಾಯ್ಡ್ 10ನ ಜೊತೆ ಈ ಒಂದು ಸ್ಟಾಕ್ ಆ್ಯಂಡ್ರಾಯ್ಡ್ ರೀತಿಯಲ್ಲಿ ಒಂದು ರಿಯಲ್ಮಿಯವರು ಒಂದು ಕಸ್ಟಮ್ ಮೇಡ್ ಒಂದು ಥೀಮನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಮಗೆ ನೆಕ್ಸ್ಟ್ ಈ ಒಂದು ಅಪ್ಡೇಟಲ್ಲಿ ಸಿಗುತ್ತೆ ಅಂತ ಅನ್ನೋ ಒಂದು ಅಭಿಪ್ರಾಯ. ಅದು ಬಂತು ಅಂತ ಅಂದರೆ ಈ ಒಂದು ಫೋನ್ನ ಬೇರೆ ಯಾವ ಫೋನು ಸ್ಪೆಸಿಫಿಕೇಷನ್ ವೈಸು OS ವೈಸು ವೀಟ್ ಮಾಡೋದಕ್ಕಾಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಈ ಒಂದು ರಿಯಲ್ಮಿ ಏನು ಮಾಡ್ತಾ ಇದೆ, ಏನು ಹೆಜ್ಜೆಯನ್ನು ಇಡ್ತಾ ಇದೆ, ಒಂದು ಒಳ್ಳೆ ಕಾಂಪಿಟೇಷನ್ ನೀಡ್ತಾ ಇದೆ ಆಯಿತಾ. ಈ ಒಂದು ಚೈನೀಸ್ ಬ್ರ್ಯಾಂಡ್, ಲೈಕ್ ಅವರು ಚೈನೀಸ್ ಬ್ರ್ಯಾಂಡ್ ಎಕ್ಸಾಂಪಲ್ ಈ ಒಂದು MI ಅವರಾಗಿರ್ಬೋದು, ವಿವೋ ಆಗಿರ್ಬೋದು, ಓಪೋ ಆಗಿರ್ಬೋದು, ಇವರಿಗೆಲ್ಲ ಒಂದು ಒಳ್ಳೆ ಕಾಂಪಿಟೇಷನ್ನ ಒಳ್ಳೆ ಪ್ರೈಸಲ್ಲಿ ನೀಡ್ತಾ ಇದೆ. ಇದಕ್ಕಿಂತ ಮುಂಚೆ MI ಅವರೊಬ್ಬರೇ ಅಂತ ಅನ್ಕೋಬೇಕಾಗಿತ್ತು ನಾವು. ಬಟ್ ಇದಕ್ಕೆ MIಗೂ ಕೂಡ ಕಾಂಪಿಟೇಷನ್ ಕೊಡೋದಕ್ಕೆ ಈ ಒಂದು ರಿಯಲ್ಮಿ ರೆಡಿ ಆಗ್ತಾ ಇರುವಂಥದ್ದು ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಕಾಂಪಿಟೇಷನ್ ಇರಬೇಕಾಯ್ತಾ. ಈ ರೀತಿ ಕಾಂಪಿಟೇಷನ್ ಇದೆ ಅಂತ ಅಂದರೆ ಈ ಒಂದು ಅಪೋನೆಂಟ್ ಕಂಪ್ನಿಗಳು ಸಹ ಓಕೆ ಅವರು ಇನ್ನೂ ಕಡಿಮೆ ಇಡ್ತಿದ್ದಾರೆ, ನಾವು ಇನ್ನೂ ಸ್ವಲ್ಪ ಕಡಿಮೆ ಮಾಡೋಣ ಅಂದ್ಬಿಟ್ಟು ಪ್ರೈಸ್ ಇನ್ನೂ ಕಡಿಮೆ ಮಾಡ್ತಾರೆ. ಇದೊಂದು ರೀತಿ ನಾವು ಕಸ್ಟಮರ್ಗಳಿಗೆ ಒಂದು ಸ್ವಲ್ಪ ಇದರಿಂದ ಹೆಲ್ಪ್ ಆಗುತ್ತೆ, ಪ್ರೈಸ್ ಕಡಿಮೆ ಆಗೋದ್ರಿಂದ. ಸೊ ಇದು ತುಂಬ ಒಳ್ಳೆ ಒಂದು ಡಿಸೈನ್ ಅಂತ ನನಗನ್ನಿಸ್ತು. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡಿ. ನಮ್ಮ ವಿಡಿಯೋಲಿ